ಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಂತಹ ಡಿ ಕೆ ಶಿವಕುಮಾರ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಖಡಕ್ ವಾರ್ನಿಂಗನ್ನು ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿಯ ಮೇಲೆ ನಿಂತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ ಅನ್ನೋದು ಇವತ್ತಿಗೂ ಸ್ಟ್ರಾಂಗ್ ಆಗಿದೆ. ಯಾರು ಮುಖ್ಯಮಂತ್ರಿ ಆಗಿರಬೇಕು ಬೇಡ ಅನ್ನೋದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ, MLAಗಳು ತೀರ್ಮಾನ ಮಾಡ್ತಾರೆ. ಇದರ ಬಗ್ಗೆ ರಾಜ್ಯದಲ್ಲಿ ಚರ್ಚೆ ನಡೀಬಾರ್ದು. ಹೈಕಮಾಂಡ್ ಯಾವ ಸಂದರ್ಭದಲ್ಲಿ ಏನು ನಿರ್ಧಾರ ತಗೋಬೇಕು ಅಂತ ಗೊತ್ತಿದೆ. ದಯವಿಟ್ಟು ನಿಮ್ಮ ಬೆಂಬಲಿಗರಿಗೆ ಸೈಲೆಂಟಾಗಿರೋದಕ್ಕೆ ಹೇಳಿ. ಎಲ್ಲೆಲ್ಲೋ ಏನೇನೋ ಹೇಳಿಕೆ ಕೊಡಬಾರ್ದು. ಮುಖ್ಯಮಂತ್ರಿ ಬದಲಾವಣೆ ವಿಚಾರದಲ್ಲಂತೂ ಅವರು ಮಾತಾಡಲೇಬಾರ್ದು. ಇದನ್ನು ನೀವೇ ನೋಡ್ಕೋಬೇಕು. ನೀವು ಈ ಪಕ್ಷದ ಶಿಸ್ತಿನ ಸಿಪಾಯಿ ಆಗಿದ್ದೀರಿ. ಈ ಪಕ್ಷ ಹೇಗಿದೆ ಅನ್ನೋದು ನಿಮಗೆ ಗೊತ್ತಿದೆ. ಹೈಕಮಾಂಡ್ ಯಾಂಥ ಸಂದರ್ಭದಲ್ಲಿ ಯಾವ ತೀರ್ಮಾನ ತಗೊಳುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹೀಗಾಗಿ ನೀವು ನಿಮ್ಮ ಬೆಂಬಲಿಗರಿಗೆ ಸೈಲೆಂಟಾಗಿರೋದಕ್ಕೆ ಹೇಳಬೇಕು. ಎಲ್ಲೋ ಅವರು ನಾಯಕತ್ವ ಬದಲಾವಣೆ ವಿಚಾರವನ್ನು ಮಾತಾಡಬಾರ್ದು. ಇದನ್ನು ನೀವು ಬಹಳ ಗಂಭೀರವಾಗಿ ಪರಿಗಣಿಸಿ. ಈ ವಿಚಾರವನ್ನು ನಾವೇನು ಮಾಡಬೇಕು ಅನ್ನೋದು ಗೊತ್ತಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರಿಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಿವಿ ಮಾತನ್ನು ಹೇಳಿದ್ದಾರಂತೆ. ಇದು ಈಗ ಕಾಂಗ್ರೆಸ್ ವಲಯದಲ್ಲಿ ಭಾರೀ ಸಂಚಲನವನ್ನೇ ಸೃಷ್ಟಿ ಮಾಡ್ತಿರೋದು. ಡಿ ಕೆ ಶಿವಕುಮಾರ್ ಅವರು ರಾಜಣ್ಣನವ್ರನ್ನ ಭೇಟಿ ಆಗ್ತಾರೆ, ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿ ಆಗ್ತಾರೆ. ಹೀಗೆ ಅನೇಕ ನಾಯಕರನ್ನು ಭೇಟಿಯಾದಾಗ ಎಲ್ಲೋ ಇವರು ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಇವರೆಲ್ಲರನ್ನ ಭೇಟಿ ಆಗ್ತಾ ಇದ್ದಾರೆ ಅಂತಲೇ ಮಾಧ್ಯಮಗಳಲ್ಲಿ ಸುದ್ದಿಗಳು ಹರಿದಾಡ್ತಾ ಇರೋದು. ಆದರೆ ಡಿ ಕೆ ಶಿವಕುಮಾರ್ ಇವರನ್ನೆಲ್ಲ ಭೇಟಿ ಆಗ್ತಿರೋ ಉದ್ದೇಶನೇ ಬೇರೆ. ಆದರೆ ಅದಕ್ಕೆ ರೆಕ್ಕೆ ಪುಕ್ಕವನ್ನು ಕಟ್ಟಿ ಏನೇನೋ ರೀತಿಯಲ್ಲಿ ತೋರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಕಿವಿ ಮಾತನ್ನು ಹೇಳಿರೋದು. ಕಾಂಗ್ರೆಸ್ ಪಕ್ಷ ಯಾರ ಒಬ್ಬರ ಸೊತ್ತಲ್ಲ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಒಬ್ಬರು ಮಾತ್ರ ಕಾರಣ ಆಗಿರೋದಿಲ್ಲ, ಎಲ್ಲರೂ ಕಾರಣರಾಗಿರ್ತಾರೆ. ಆದರೆ ಪಕ್ಷದ ನಾಯಕತ್ವ ಯಾರ ಕೈಲಿ ಇರಬೇಕು ಅನ್ನೋದನ್ನು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಕಾಲಕ್ಕೆ ಬದಲಾವಣೆಯನ್ನು ಮಾಡುತ್ತೆ. ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟ ವಿಚಾರ. ನೀವುಗಳು ಒತ್ತಡ ಹಾಕಬಾರ್ದು. ಅದರಲ್ಲೂ ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯನವರ ಸರ್ಕಾರ ಜನರ ವಿಶ್ವಾಸವನ್ನು ಗಳಿಸ್ಕೊಂಡು ಮುನ್ನುಗ್ತಾ ಇದೆ. ಅದರಲ್ಲೂ ಬಡವರು ಮತ್ತು ಶೋಷಿತರು ಸಿದ್ದರಾಮಯ್ಯನವ್ರ ಪರವಾಗಿದ್ದಾರೆ. ಕೆಲವರು ಅವ್ರ ವಿರುದ್ಧ ಮಾತನಾಡಬಹುದು. ಆದರೆ ನಿಜವಾದ ಬಡವರು ಅಂತ ಯಾರಿದ್ದಾರೋ, ನಿಜವಾದ ನೊಂದಿರುವಂಥ ಜೀವಗಳು ಏನಿದೆಯೋ ಅವರೆಲ್ಲರೂ ಸಿದ್ದರಾಮಯ್ಯನವರ ಆಡಳಿತವನ್ನು ಮೆಚ್ಕೊಂಡಿದ್ದಾರೆ. ರಾಜಕೀಯ ದುರುದ್ದೇಶಕ್ಕೆ ಬೇರೆಯವರು ಸಿದ್ದರಾಮಯ್ಯನವರ ಆಡಳಿತವನ್ನು ಟೀಕೆ ಮಾಡಬಹುದು. ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿದ್ದು ಸರ್ಕಾರಕ್ಕೆ ಜನ ಬಹುಪರ ಕೇಳ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಭ್ರಷ್ಟಾಚಾರಕ್ಕೆ ಆಸ್ಪದವನ್ನು ಕೊಡದಂತೆ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಯಾಕೆ ಬರಬೇಕು? ಇದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ನಿಮಗೂ ಒಳ್ಳೊಳ್ಳೆ ಪೋಸ್ಟ್ಗಳನ್ನು ಕೊಟ್ಟಿದೆ ತಾನೇ. ದಯವಿಟ್ಟು ನಿಮ್ಮ ಬೆಂಬಲಿಗರಿಗೆ ಸೈಲೆಂಟಾಗಿರೋಕ್ಕೆ ಹೇಳಿ ಅಂತೇಳಿ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಿರೋದು. ಮತ್ತು ಇನ್ನೊಂದು ವಿಚಾರವನ್ನು ಕೂಡ ಹೈಕಮಾಂಡ್ ಪರಿಗಣನೆ ಮಾಡಿದೆಯಂತೆ. ಅದು ಡಿ ಕೆ ಶಿವಕುಮಾರ್ ಅವರ ಮೇಲಿರುವಂತಹ ಆರೋಪಗಳು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿಬಿಟ್ರೆ ಏನಾಗ್ಬೋದು ಅವ್ರ ಮೇಲಿರೋ ಆರೋಪಗಳ ಬಗ್ಗೆ ಅಂತೆಲ್ಲ ವರದಿಯನ್ನು ತರಿಸ್ಕೊಂಡಿದೆಯಂತೆ. ಡಿ ಕೆ ಶಿ ಅವರೇನಾದರೂ ಉನ್ನತ ಹುದ್ದೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಖಂಡಿತವಾಗಿ BJPಯವರು ಡಿ ಕೆ ಶಿವಕುಮಾರ್ ಅವರಿಗೆ ತೊಂದರೆ ಕೊಡ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಅವರು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಮಾಡಬೇಕು ಅಂತ ಏನಾದರೂ ಒಂದು ವಿಚಾರವನ್ನು ಕೆದಕ್ತಾರೆ. ಆಗ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇಂಥದಕ್ಕೆಲ್ಲ ಅವಕಾಶ ಕೊಡಬಾರ್ದು. ಪರಿಸ್ಥಿತಿಯನ್ನು ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕು. ಭಾಳ ಎಚ್ಚರಿಕೆಯಿಂದ ಏನೇ ತೀರ್ಮಾನ ಕೈಗೊಂಡ್ರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ಹೀಗಾಗಿ ಎಲ್ಲರೂ ಸ್ವಲ್ಪ ದಿನ ಸೈಲೆಂಟಾಗಿರಿ. ನಾಯಕತ್ವ ಬದಲಾವಣೆ ವಿಚಾರವನ್ನು ಮರೆತು ಬಿಡಿ. ಸಿದ್ದರಾಮಯ್ಯನವರ ಕೈ ಬಲಪಡಿಸಿ. ನಮ್ಮ ಟಾರ್ಗೆಟ್ ಮುಂದಿನ ಚುನಾವಣೆ ಆಗಿರಬೇಕು ಮತ್ತು ಮುಂದೆ ಬರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಅದರಲ್ಲಿ ನಾವು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು. ಅದರ ಬಗ್ಗೆ ನೀವು ಗಮನ ಹರಿಸಬೇಕೇ ಹೊರತು ಬೇರೆ ಯಾವ ವಿಚಾರಗಳು ಕೂಡ ಚರ್ಚೆ ಆಗಬಾರ್ದು ಅನ್ನೋ ಒಂದು ಖಡಕ್ ಎಚ್ಚರಿಕೆಯನ್ನು ಈಗ ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಅಥವಾ CM ಬದಲಾವಣೆ ಅನ್ನೋ ಒಂದು ಕೂಗಾಟಕ್ಕೆ ಬ್ರೇಕ್ ಬೀಳುವ ಸಾಧ್ಯತೆ ಇದೆ.